ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಂದು ನಮ್ಮ ಟೂರ್ನ ಎರಡನೇ ದಿನ ಆಗಿರುತ್ತೆ. ಧರ್ಮಸ್ಥಳದಿಂದ ಹೊರಟಿದ್ವಿ. ನೆಕ್ಸ್ಟ್ ಬಂದು ಶೃಂಗೇರಿ ಮತ್ತು ಸೊ ಇವಾಗ ಮಧ್ಯ ಸಿಗುತ್ತೆ ಇದು ರಾಮ ದೇವಸ್ಥಾನ. ಹೇಗಾಗತ್ತೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಶ್ರೀರಾಮ ಕ್ಷೇತ್ರ ಧರ್ಮಸ್ಥಳದ ಹತ್ತಿರದಲ್ಲೇ ಇರುವಂತಹ ಕಲ್ಯಾಣಿ ಅನ್ನೋ ಒಂದು ಪ್ಲೇಸಲ್ಲಿ ಇರುವಂತಹ ಈ ರಾಮಕ್ಷೇತ್ರ ತುಂಬನೇ ಪ್ರಸಿದ್ಧವಾದ ಒಂದು ಕ್ಷೇತ್ರ. ನಮ್ಮ ದೇಶದಲ್ಲಿ ಎಲ್ಲ ದೇವರುಗಳಿಗೂ ವಿಧ ವಿಧವಾದ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ. ಅದೇ ಥರ ಶ್ರೀರಾಮನು ಹೆಜ್ಜೆ ಇಟ್ಟಲೆಲ್ಲ ಒಂದೊಂದು ದೇವಸ್ಥಾನ ಕಟ್ಟಿಸಲಾಗಿದೆ. ಈ ಕ್ಷೇತ್ರಕ್ಕೆ ಹೋದರೆ ಶ್ರೀರಾಮನ ಅನುಗ್ರಹ ನಮಗೆ ಸಂಪೂರ್ಣ ದೊರಕುತ್ತದೆ ಅನ್ನೋ ಒಂದು ಅಚಲವಾದ ನಂಬಿಕೆ ಇದೆ. ಬನ್ನಿ ಹಾಗಾದರೆ ಆ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಕರೆಯಲ್ಪಡುವ ಕಲ್ಯಾಣಿಯಲ್ಲಿ ಈ ಒಂದು ರಾಮಕ್ಷೇತ್ರ ಇರುವಂಥದ್ದು. ನೇತ್ರಾವತಿ ನದಿಯ ಅತಿ ಸಮೀಪದಲ್ಲೇ ಇರುವಂಥದ್ದು ಈ ಒಂದು ಪುಣ್ಯಕ್ಷೇತ್ರ. ಒಂದು ರಾಮಕ್ಷೇತ್ರ ತುಂಬಾನೇ ಚೆನ್ನಾಗಿದೆ. ನಾವಿಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಇದೆ ಅಂದರೆ ಆ ಒಂದು ಬೃಹದಾಕಾರದ ಆನೆಗಳು ನಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇರೋ ರೀತಿ ಅನ್ನಿಸ್ತಾ ಇತ್ತು. ಏನೋ ಅಜ್ಜಿ ಅಂತ ಆಯ್ತಾ ಆಯ್ತಾ ಆಯ್ತಾ. ಒಂದು ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದರೆ ಕೆಂಪು ಮತ್ತು ಗೋಲ್ಡನ್ ಕಲರಲ್ಲಿ ಪೂರ್ತಿ ಪೇಂಟಿಂಗ್ನ ಮಾಡಿರೋದು. ಅದಂತೂ ದೇವಸ್ಥಾನಕ್ಕೆ ಮತ್ತಷ್ಟು ಕಳೆ ತಂದು ಕೊಡುತ್ತೆ. ಹಾಗೆಯೇ ಒಳಗಡೆ ಪಿಲ್ಲರ್ಸ್ ಎಲ್ಲ ನೋಡ್ತಾ ಇರ್ಬೋದು, ಅದು ಕೂಡ ಗೋಲ್ಡನ್ ಮತ್ತು ರೆಡ್ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಒಂದು ದೇವಸ್ಥಾನವನ್ನು ಸಂಪೂರ್ಣವಾಗಿ ದಕ್ಷಿಣೋತ್ತರ ಶಿಲ್ಪಕಲಾ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಈ ಒಂದು ಕ್ಷೇತ್ರ 3 ಅಂತಸ್ತುಳ್ಳ ಒಂದು ಅದ್ಭುತವಾದ ಮತ್ತು ವಿಶಾಲವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಹಾಲ್ ಇದೆ ಅಂತ ಹೇಳ್ಬೋದು. ಸುತ್ತಮುತ್ತ ಪಿಲ್ಲರ್ಸ್ ಇದೆ, ಹಾಗೆ ಮಧ್ಯ ದೊಡ್ಡ ಹಾಲ್ ಇದೆ. ಮಧ್ಯ ಗರ್ಭಗುಡಿಯಲ್ಲಿ ನಾವು ರಾಮ ಮತ್ತು ಸೀತಾಮಾತೆ ಮತ್ತು ಆಂಜನೇಯ ಸಮೇತವಾಗಿ ನಾವು ಇಲ್ಲಿ ಶ್ರೀರಾಮನ್ನ ನಾವು ಕಾಣಬಹುದು. ಕ್ಷೇತ್ರಕ್ಕೆ ಬಂದರೆ ಒಟ್ಟು ನಾವು 36 ರೀತಿಯ ಅಂದರೆ ಬಗೆಯ ದೇವರುಗಳನ್ನು ನಾವಿಲ್ಲಿ ಒಟ್ಟಿಗೆ ಕಣ್ತುಂಬಿಸ್ಕೊಳ್ಬೋದು ಅನ್ನೋದು ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು. ಇಂಥ ದೇವರಿಲ್ಲ ಅನ್ನೋಂಗಿಲ್ಲ, ಎಲ್ಲ ತರಹ ದೇವರುಗಳನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ನವದುರ್ಗೆಯರು, ಹಾಗೆ ಶಿರಡಿ ಸಾಯಿಬಾಬಾ, ಬ್ರಹ್ಮ, ನವಗ್ರಹಗಳು ಅಂದರೆ ಎಲ್ಲದಕ್ಕೂ ಪ್ರತ್ಯೇಕವಾಗಿ ಈ ರೀತಿ ಒಂದು ಗರ್ಭಗುಡಿಯನ್ನು ನಿರ್ಮಿಸಿ ಅದಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ತುಂಬಾ ಚೆನ್ನಾಗಿದೆ. ಅಷ್ಟು ನೋಡಿದ್ರೂ ನಮಗೆ ಸಾಕು ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಪ್ರತಿಯೊಂದು ಮೂಲೆಗೂ ಹೋಗಿ ಎಲ್ಲ ದೇವರುಗಳಿಗೂ ಹೋಗಿ ನಮಸ್ಕಾರ ಮಾಡೋಣ, ಅದರ ದೇವರ ಆಶೀರ್ವಾದ ತಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ದೇವಸ್ಥಾನ ಎಲ್ಲ ಪೂರ್ತಿ ನೋಡ್ಕೊಂಡು ಅದಾದಮೇಲೆ ಒಂದಷ್ಟು ಹೊರಗಡೆ ಬಂದ ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಬೆಳಿಗ್ಗೆ ಆಗಿರೋದನ್ನ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದೊಂಥರ ಗ್ರೀನರಿ, ರೆಡ್, ಗೋಲ್ಡ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಸೊ ಅಲ್ಲೇ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಫೋಟೋಸ್ ಕೂಡ ಬರ್ತಾಯಿತ್ತು. ರಾಮ ದೇವಸ್ಥಾನ ಟೆಂಪಲ್ ಎಲ್ಲ ದರ್ಶನ ಎಲ್ಲ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈಗ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿಲ್ಲ, ಬಟ್ ಒಳಗಡೆ ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಸೊ ಇವಾಗ ನೆಕ್ಸ್ಟ್ ಬಂದು ನಾವು ಶೃಂಗೇರಿಗೆ ಹೋಗಬೇಕು. ಸೊ ಟ್ರಾವೆಲ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಮುಗಿದ್ಮೇಲೆ ಶೃಂಗೇರಿಗೆ ಹೋದ್ಮೇಲೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ.
ಶೃಂಗೇರಿಗೆ ತಲುಪೋವರೆಗೆ ಆಲ್ಮೋಸ್ಟ್ ಒಂದು 11 ಅಷ್ಟಾಗಿತ್ತು. ಸೊ ಮಕ್ಕಳಿಗೆ ನಾವು ಅಕ್ಷರಾಭ್ಯಾಸ ಮಾಡೋಣ ಅಂತ ಅಂದ್ಕೊಂಡಿದ್ದು. ದೊಡ್ಡದಕ್ಕೆ ಮೊಮ್ಮಗಳು ಹಾಗೆ ಚಿಕ್ಕದಕ್ಕೆ ಮೊಮ್ಮಗಳು ಇಬ್ಬರೂ ನಾವು ಒಟ್ಟಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿಬಿಟ್ಟು ಟಿಕೆಟ್ ಎಲ್ಲ ತಗೊಂಡು ಬಂದಿದ್ರು. ಪರ್ ಟಿಕೆಟ್ ಅಂದರೆ ಒಬ್ಬರಿಗೆ 500 ರೂಪೀಸ್ ಕೊಡಬೇಕಾಗತ್ತೆ. ಅದರಲ್ಲೇ ನಾವೊಂದು ಸ್ಲೇಟ್ ಕೊಡ್ತಾರೆ, ಹಾಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅರಿಶಿನ ಕೊನೆ ಕೂಡ ಕೊಡ್ತಾರೆ, ಅದರಲ್ಲಿ ಬರೆಸುವಂಥದ್ದು. ಆ ಹುಡುಗರು ದೊಡ್ಡವರ ಕಮ್ಮದು ಸರ್ವಕಾರ್ಯೇಷು ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಾರತಿ ಕರುಣಾಪಾತ್ರಂ ಭಾರತಿ ಸಂಪನ್ನಂ ಪೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ. ಮೊದಲು ಏನು ಅಂದರೆ ಅವ್ರು ಹೇಳಿರೋವಂಥ ಒಂದಷ್ಟು ಸೆಂಟೆನ್ಸ್ಗಳನ್ನ ಬರೆಸ್ಬೇಕಾಗತ್ತೆ ಮಗು ಕೈಯಲ್ಲಿ. ಅದಾದಮೇಲೆ ಈ ಎಲ್ಲ ಬರೀಬೇಕು. ಬಟ್ ಕ್ರಿಷಾ ನಾನೇ ಬರಿತೀನಿ ಅಂತ ಹೇಳ್ಕೊಂಡು ಹಠ ಹಿಡ್ಕೊಂಡಿದ್ಲು. ಹಾಗೆ ಖುಷಿ ಕೂಡ ABCD ಬರಿತೀನಿ ಅಂತ ಹಠ ಮಾಡ್ತಾಯಿದ್ಲು. ಅವಳು ಬರಿತಾನೆ ಇರಲಿಲ್ಲ. ಸೊ ಸ್ವಲ್ಪ ಚಂಡಿ ಮಾಡ್ತಾಯಿದ್ವು ಮಕ್ಕಳು. ಹಾಗೆ ಇದೆಲ್ಲ ಮುಗಿದ ನಂತರ ಒಂದಷ್ಟು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಶಾರ್ಟ್ಸ್ಗೆಲ್ಲ ಬೇಕಾಗಿತ್ತಲ್ವ, ಹಂಗಾಗಿ ಒಂದಷ್ಟು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅಷ್ಟರಲ್ಲೇ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಎಲ್ಲರೂ ಹೋಗಿ ಅಲ್ಲೇ ಪ್ರಸಾದ ಇತ್ತಲ್ವ, ಹಾಗಾಗಿ ಅಲ್ಲಿ ಹೋಗಿ ತಿಂದ್ಕೊಂಡು ಅದಾದ ನಂತರ ನದಿ ಹತ್ರ ಹೋದ್ವಿ. ಅಲ್ಲಂತೂ ಮೀನುಗಳು ಎಷ್ಟು ದೊಡ್ಡ ದೊಡ್ಡ ಆಕಾರದಲ್ಲಿ ಇತ್ತು. ಸೊ ಅದೊಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ತುಂಬ ಊಟಕ್ಕೆ ಹೋಗದ
ಶೃಂಗೇರಿಯಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಅದಾದ ನಂತರ ನಾವು ಹೊರಟಿದ್ದು ಮಲ್ಪೆ ಬೀಚ್ಗೆ. ಆ್ಯಕ್ಚುಲಿ ಉಡುಪಿ ಮಲ್ಪೆ ಬೀಚ್ ಇದೆಲ್ಲ ಐಡಿಯಾನೇ ಇರಲಿಲ್ಲ, ಬಟ್ ಇನ್ನೊಂದು ದಿವಸ ಪ್ಲ್ಯಾನ್ ಎಕ್ಸ್ಟೆಂಡ್ ಆಯಿತು. ಹಂಗಾಗಿ ಮತ್ತೆ ನಾವು ಸ್ವಲ್ಪ ರಿಪೀಟಾಗಿ ಅದೇ ರೋಡಲ್ಲಿ ಹೋಗೋ ರೀತಿ ಆಯಿತು. ಇದೆಲ್ಲ ಸದ್ಯ ಇಲ್ಲವನೇ ಪ್ರೀತಮ್ನಂತ ಇಲ್ಲಿಲ್ವೇ ಇಲ್ಲ ಅಣ್ಣ ತಂಗಿಯರ ಈ ಬಂದ ಜನ್ಮ ಅವಳು ಅಲ್ಲ ನೋಡ್ತಿದ್ದಂಗೆ ಓ ನೀವು ಹೋಗಲ್ವಾ? ನಾನು ಮಲ್ಪೆ ಬೀಚ್ ನೋಡಿ ಒಂದು 20 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. ಕ್ಲಾಸ್ ಅಂದರೆ ಕಾಲೇಜ್ ಹೋಗ್ತಿದ್ದಲ್ವ ಅವಾಗ ಬಂದಿದ್ದು. ಅದಾದಮೇಲೆ ಮತ್ತೆ ಬರೋಕ್ಕಾಗಿರಲಿಲ್ಲ. ಕ್ರಿಷಾ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ನೀರು ಜೊತೆ ಬಿಟ್ಬಿಟ್ರೆ ಅವಳಿಗೆ ಹಾಡೋಕ್ಕಂತೂ ಖುಷಿ ಮಾತ್ರ ಸ್ವಲ್ಪ ಹೆದರ್ತಾ ಇದ್ಲು ಸ್ಟಾರ್ಟಿಂಗ್. ಆಮೇಲೆ ಅವಳು ಕೂಡ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ಲು. ಓಯ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬಟ್ ನಮಗೆ ಡ್ರೆಸ್ಸಸ್ ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ. ಆ್ಯಕ್ಚುಲಿ ನೀರಿಗೆಲ್ಲ ಇಳಿದು ಆಟ ಆಡೋಷ್ಟು ಕಂಫರ್ಟಬಲ್ ಇರಲಿಲ್ಲ. ಹಂಗಾಗಿ ಯಾವುದೇ ಆಟ ಏನೂ ಆಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಹೀಗೇ ಒಂದಷ್ಟು ರೀಲ್ಸ್ ಮತ್ತು ಶಾರ್ಟ್ಸ್ಗೋಸ್ಕರ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿಸ್ಕೊಂಡ್ವಿ ಅಷ್ಟೇ. ಬಟ್ ಈ ಒಂದು ಬೀಚ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು ಈ ರೀತಿ ಬೀಚ್ಗೆ ಹೋಗಿ. ಇವರೆಗೂ ಹೋರಾಟ ಹೋರಾಟ. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಉಡುಪಿಗೆ ಬಂದು ಅಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ರು. ಫುಲ್ ಬಟ್ಟೆ ಎಲ್ಲ ಒದ್ದೆಯಾಗಿರೋದ್ರಿಂದ ಕಾರೊಳಗೂ ಕೂಡ ಕೂತ್ಕೊಳ್ಳೋಕ್ಕಾಗಿರಲಿಲ್ಲ. ಹಾಗೆ ಹೊರಗಡೆ ಅಲ್ಲೇ ಕಾರ್ ಪಕ್ಕ ಕೂತಿದ್ವಲ್ಲ ಪಾರ್ಕಿಂಗ್ ಪ್ಲೇಸಲ್ಲಿ. ಸೊ ನನ್ನ ಮಗ ಪ್ರೀತಮ್ ರೇಗಿಸ್ತಾ ಇದ್ದ. ಅಷ್ಟರಲ್ಲಿ ಮಕ್ಕಳ ಆಟ ನೋಡಿ ಎಷ್ಟು ಚೆನ್ನಾಗಿದೆ, ಅವ್ರದ್ದೇ ಸಾಮ್ರಾಜ್ಯ. ನೆಕ್ಸ್ಟ್ ನಾವು ರೂಮ್ ಮಾಡಿ ಲಗೇಜಸ್ ಎಲ್ಲ ರೂಮಲ್ಲಿ ಇಟ್ಟು ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಸ್ಯಾರೀಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅದಾದ ನಂತರ ನಾವು ಹೋಗಿದ್ದು ಉಡುಪಿ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ. ಹಾಗೆ ಉಡುಪಿಯಲ್ಲಿ ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಆ್ಯಕ್ಚುಲಿ ಯಾವುದೋ ಪ್ರೋಗ್ರಾಮ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮನ್ನ ಸ್ವಲ್ಪ ವೆಯ್ಟ್ ಮಾಡಿಸಿದ್ರು. ಒಂದು ಸರಿ ನೋಡ್ಕೊಂಡು ಬಂದಿದ್ವಿ ಆ್ಯಕ್ಚುಲಿ. ಮತ್ತೆ ಸ್ವಲ್ಪ ಫ್ರೀ ಆದಮೇಲೆ ಹೆಂಗಿದ್ರು ಇವತ್ತು ಅಲ್ಲೇ ಸ್ಟೇ ಆಗಿರೋದ್ರಿಂದ ಸೆಕೆಂಡ್ ಟೈಮ್ ಮತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ.
ಹಾಗೆ ನೆಕ್ಸ್ಟ್ ಡೇ ಪ್ಲ್ಯಾನ್ಸ್ ಎಲ್ಲ ಹೇಗಿದೆ ಏನು ಅನ್ನೋದನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಕತ್ಲೆ ಆಗಿರೋದ್ರಿಂದ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.